ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 16,000 ಹೆಕ್ಟೇರ್ ಇದು ಕೃಷಿ ಭೂಮಿಯಲ್ಲಿ ಈ ತೆಂಗಿನ ಬೆಳೆ ಬೆಳೀತಾ ಇದ್ದಾರೆ. ಈಗ ಏನು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಬೆಲೆ ಒಳ್ಳೆಯದಿದೆ, ಆದರೆ ಇಳುವರಿ ಕುಸಿತ ಆಗಿದೆ. ಈ ಇಳುವರಿ ಕುಸಿತಕ್ಕೆ ಕಾರಣಗಳು ಹಲವರಿದೆ. ಪ್ರಮುಖವಾಗಿ ಕಾಡು ಪ್ರಾಣಿಗಳ ಹಾವಳಿ, ಅದರಲ್ಲೂ ಕೂಡ ಮಂಗ. ಇದು ಸ್ವಲ್ಪ ಮಟ್ಟಿಗೆ ಸುಳಿ ಬರ್ತಿರುವಾಗಲೇ ಅಥವಾ ಚಿಗುರು ಬರ್ತಿರುವಾಗಲೇ ಬೊಂಡವಲ್ಲ ತೆಂಗಿನಕಾಯಿ ಅಲ್ಲದ ಸ್ಥಿತಿಯಲ್ಲಿ ಅದನ್ನು ಹಾಳು ಮಾಡಿ ಹೋಗ್ತದೆ. ಅದು ತಿನ್ನೋದಕ್ಕಿಂತಲೂ ಜಾಸ್ತಿ ಹಾಳು ಮಾಡುವಂಥದ್ದು. ಆಮೇಲೆ ಬೇರೆ ಕ್ರಿಮಿಕೀಟಗಳು, ಕುರುವಾಯಿ ಕಾಟ ಇದೆ, ಕೆಂಪು ಮುತ್ತಿ, ಕಪ್ಪು ಮುತ್ತಿ ಹುಳುಗಳು, ಇವುಗಳ ಬಾಧೆ ಎಲ್ಲ ಬಂದು ಏನಾಗಿದೆ ಅಂತ ಹೇಳಿದರೆ ಇಳುವರಿ ಕಡಿಮೆ ಆಗಿದೆ. ಇಳುವರಿಗೆ ಇದು ಮಾತ್ರ ಕಡಿಮೆ ಅಲ್ಲದೆ ನಮ್ಮ ರೈತ ಬಾಂಧವರು ಏನು ಮಾಡಿದ್ದಾರೆ ಅಂತ, ಒಂದು ಕಾಲದಲ್ಲಿ ರೇಟೇ ಇರಲಿಲ್ಲ. ರೇಟ್ ಇಲ್ಲದಾಗ ಅದನ್ನು ಅಸಡ್ಡೆ ಮಾಡಿದರು. ಈ ತೆಂಗು ಬೆಳೆಯದ್ದು ವೈಶಿಷ್ಟ್ಯ ಅಂತ ಹೇಳಿದರೆ, ನೀವು ಇವತ್ತು ಗೊಬ್ಬರ ಹಾಕಿದರೆ ಅದರದ್ದು ಇಳುವರಿ ಬರಬೇಕಾದ್ರೆ 3 ವರ್ಷ ಕಾಯಬೇಕು, ಅಂದರೆ ಸುಮಾರು 36 ತಿಂಗಳು. ಅಲ್ಲಿವರೆಗೆ ಕಾಯುವಷ್ಟು ತಾಳ್ಮೆ ನಮ್ಮ ರೈತ ಬಾಂಧವರಿಗಿಲ್ಲ. ಮತ್ತು ಈಗೇನಾಗಿದೆ ಅಂತ ಹೇಳಿದರೆ, ಕೃಷಿ ಭೂಮಿಯನ್ನು ಕಡಿಮೆ ಮಾಡಿಕೊಂಡು ರೈತರು ಬೇರೆ ಬೇರೆ ವ್ಯವಹಾರಗಳಿಗೆ ಇಳಿದ ಕಾರಣಕ್ಕೂ ಕೂಡ ಈ ಒಂದು ತೆಂಗಿನ ಬೆಳೆ ಕುಂಠಿತ ಆಗ್ತದೆ. ಆ ಪ್ರಕಾರಕ್ಕಾಗಿ ಬರುತ್ತೆ. ಇನ್ನೊಂದು ರೀತಿ ಅಂತ ಹೇಳಿದರೆ, ಎಣ್ಣೆ ಅಂತ ಹೇಳುವಂಥದ್ದು, ಮೊದಲೆಲ್ಲ ತೆಂಗಿನ ಎಣ್ಣೆ ಖಾದ್ಯ ಇದು ಪದಾರ್ಥವಾಗಿ ಬಳಕೆ ಆಗ್ತಿದ್ರೆ, ಈಗ ವಿವಿಧ ರೀತಿಯದ್ದು ಎಣ್ಣೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಲೆಕ್ಕದಲ್ಲಿ ಬರ್ತದೆ. ಮತ್ತು ಬೆಲೆಯ ಬಗ್ಗೆ ಕೂಡ ಹೇಳಬೇಕಾದ್ರೆ, ಬೆಲೆಯನ್ನು ನಿರ್ಧರಿಸೋದು ನಮ್ಮ ರೈತರಲ್ಲ, ಬದಲಿಗೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಒಂದು ಖಾದ್ಯ ತೈಲಕ್ಕೆ ಬಳಕೆ ಆಗುತ್ತೆ. ಮತ್ತು ವಿವಿಧ ರೀತಿಯ ಖಾದ್ಯ ತೈಲಗಳು ಕೂಡ ಮಾರ್ಕೆಟ್ನಲ್ಲಿವೆ. ಇದೆಲ್ಲ ಕಾಂಪಿಟೇಷನಲ್ಲಿ ಏರಿಳಿತ ಆಗ್ತಾ ಇರುವಂಥದ್ದು ಇದೆ. ಹಾಗೆ ತೆಂಗಿನ ಬೆಲೆ ವ್ಯತ್ಯಾಸ ಆಗ್ತದೆ. ಈ ಸಾರಿ ಮಳೆ ಜಾಸ್ತಿ ಇರೋದ್ರಿಂದ ಈ ಸಾರಿ ಮಳೆ ಜಾಸ್ತಿ ಬಂದ ಕಾರಣಕ್ಕೂ ಕೂಡ ಅದು ಸಾಧಾರಣ ಮಟ್ಟಿಗೆ ಅದನ್ನು ಚಿಗುರು ಕಟ್ಟುವ ಕಾಲದಲ್ಲಿ ವಿಪರೀತ ಮಳೆ ಬಂತು. ಹವಾಮಾನ ವೈಪರೀತ್ಯ ಅಂತಲೇ ನಾವು ಹೇಳ್ಬೋದು. ಅದರ ಕಾರಣದಿಂದ ಕೂಡ ಬೆಳೆ ಕುಂಠಿತ ಆಗಿದೆ.